Hello friends, how are you? And happy Raksha Bandhana. ಓಕೆ, ಲಾಸ್ಟ್ ಲೆಕ್ಚರ್ನಲ್ಲಿ ನಾವು ಯು ಪಿ ಎಸ್ ಸಿ ಸಿಲೆಬಸ್ಸು ಮತ್ತು ಎಕ್ಸಾಮ್ ಪ್ಯಾಟರ್ನ್ ಅನ್ನು ನೋಡಿದ್ದೇವೆ. ಈ ಲೆಕ್ಚರ್ನಲ್ಲಿ ನಾವು ಹೌ ಟು ಸ್ಟಾರ್ಟ್ ಪ್ರಿಪರೇಷನ್ ಅನ್ನು ನೋಡೋಣ. ಹೌ ಟು ಸ್ಟಾರ್ಟ್ ಪ್ರಿಪರೇಷನ್, ಓಕೆನಾ? ಇಲ್ಲಿ ನಾವು ಈ ಎರಡು ಲೆಕ್ಚರ್ನಲ್ಲಿ ಪ್ರಿಪರೇಷನ್ನ ಸ್ಟೆಪ್ ಬೈ ಸ್ಟೆಪ್ ಅನ್ನ ಹೆಂಗೆ ಸ್ಟಾರ್ಟ್ ಮಾಡ್ಬೇಕನ್ನು ನಾನು ಹೇಳ್ಕೊಡ್ತೀನಿ, ಓಕೆನಾ? ನೋಡಿ, ಸ್ಟೆಪ್ ಬೈ ಸ್ಟೆಪ್. ಫಸ್ಟ್ ಸ್ಟೆಪ್ ಏನು ಮಾಡ್ಬೇಕು ನೀವು ಅಂತಂದರೆ, ಲಾಸ್ಟ್ ನಾವು ಲೆಕ್ಚರ್ನಲ್ಲಿ ಹೇಳಿದ್ದೇನೆ ಅಂಡರ್ಸ್ಟ್ಯಾಂಡಿಂಗ್ ದಿ ಎಕ್ಸಾಮ್ ಪ್ಯಾಟರ್ನ್ ಆ್ಯಂಡ್ ಸಿಲೆಬಸ್ ಅಂತ ಹೇಳಿದ್ದೀನಿ, ಓಕೆನಾ? ಅಂಡರ್ಸ್ಟ್ಯಾಂಡಿಂಗ್ ಎಕ್ಸಾಮ್ ಪ್ಯಾಟರ್ನ್ ಆ್ಯಂಡ್ ಸಿಲೆಬಸ್, ಓಕೆನಾ? ಫಸ್ಟ್ ಸ್ಟೆಪ್. ಸೆಕೆಂಡ್ ಅಂತ ಏನಂದರೆ, ನೀವು ಪ್ರಿಪ್ರೇಷನ್ನ ಸ್ಟಾರ್ಟ್ ವಿತ್ ಎನ್ ಸಿ ಆರ್ ಟಿ, ಓಕೆನಾ? ಎನ್ ಸಿ ಆರ್ ಟಿ ಯಾವ್ಯಾವ ಹೇಳಿದ್ದೀನಿ, 6th 12th ಎನ್ ಸಿ ಆರ್ ಟಿ ಬುಕ್ಸನ್ನು ಓದಬೇಕಾಗುತ್ತೆ. ಬುಕ್ ಲಿಸ್ಟನ್ನು ನೆಕ್ಸ್ಟ್ ಕೊಡ್ತೀನಿ ನಿಮಗೆ, ಓಕೆನಾ? ನೆಕ್ಸ್ಟು ಥರ್ಡ್ ಸ್ಟೆಪ್ ಏನಂತಂದರೆ, ರೀಡ್ ಎ ರಿಲಿಯಬಲ್ ನ್ಯೂಸ್ ಪೇಪರ್ ಡೈಲಿ, ಓಕೆನಾ? ನಿಮ್ಗೆ ಯಾವುದು ದ ಹಿಂದೂ ಅನ್ನು ಓದಿ, ಆ್ಯಂಡ್ ಇಂಡಿಯನ್ ಎಕ್ಸ್ಪ್ರೆಸ್. ನೀವು ಇಂಗ್ಲೀಷ್ನಲ್ಲಿ ಸ್ವಲ್ಪ ಚೆನ್ನಾಗಿದೆ, ವರ್ಡ್ ಚೆನ್ನಾಗಿದೆ ಅಂದರೆ ಹಿಂದೂವನ್ನೇ ಸ್ಟಾರ್ಟ್ ಮಾಡಿ. ಇಲ್ಲ ನಂಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ಅಂತ ಅಂದರೆ ನೀವು ಇಂಡಿಯನ್ ಎಕ್ಸ್ಪ್ರೆಸ್ಸನ್ನು ಮಾಡಿ, ಯಾಕಂದರೆ ಈಸಿ ಲ್ಯಾಂಗ್ವೇಜ್ನಲ್ಲಿ ಇರುತ್ತೆ, ಸ್ವಲ್ಪ ಇದು ಬೇಗ ಅರ್ಥ ಆಗುತ್ತೆ, ಓಕೆನಾ? ಈಸಿಯಾಗಿ ಇರುತ್ತೆ. ನೆಕ್ಸ್ಟ್ ಫೋರ್ತ್ ಸ್ಟೆಪ್ ಅಂತಂತಂದರೆ, ನೀವು ಪ್ರಿಪರೇಷನನ್ನು ಸ್ಟಾರ್ಟ್ ಮಾಡುವಾಗ ಆ್ಯಂಡ್ ಡೈಲಿ ಆನ್ಸರ್ ರೈಟಿಂಗನ್ನು ಪ್ರಾಕ್ಟೀಸ್ ಮಾಡಿ. ಡೈಲಿ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮೇನ್ಸ್ ಎಕ್ಸಾಮ್ಗೆ, ಓಕೆನಾ? ಅದೇ ಥರ ಎಮ್ ಸಿ ಕ್ಯೂವನ್ನು ಸಾಲ್ವ್ ಮಾಡಿ, ಡೈಲಿ ಎಮ್ ಸಿ ಕ್ಯೂ ಸಾಲ್ವ್ ಮಾಡಿ, ಓಕೆನಾ? ಈ ಕರೆಂಟ್ ಅಫೇರ್ಸ್ ಆಗಿರ್ಬೋದು. ಈಗ ಎಮ್ ಸಿ ಕ್ಯೂ ಎಲ್ಲಿ ಸಾಲ್ವ್ ಮಾಡಬೇಕಂತಂದರೆ, ನೀವು ಯಾವುದಾದ್ರೂ ಒಂದು ವೆಬ್ಸೈಟನ್ನು ರೆಫರ್ ಮಾಡಿ, ಯಾವುದಾದ್ರೂ ಇನ್ಸ್ಟಿಟ್ಯೂಷನ್ ಮಾಡಿ ಡೈಲಿ ಎಮ್ ಸಿ ಕ್ಯೂ 10 ಎಮ್ ಸಿ ಕ್ಯೂ ಅಥವಾ 5 ಎಮ್ ಸಿ ಕ್ಯೂ ಡೈಲಿ ಸಾಲ್ವ್ ಮಾಡಿ, ಓಕೆನಾ? ಸಾಲ್ವ್ ಮಾಡೋದ್ರಿಂದ ನೀವು ಎಮ್ ಸಿ ಕ್ಯೂ ಸಾಲ್ವ್ ಮಾಡೋ ಸ್ಕಿಲ್ ಬೆಳೆಯುತ್ತೆ, ಓಕೆನಾ? ನೆಕ್ಸ್ಟ್ ಫಿಫ್ತ್ ಸ್ಟೆಪ್ಸ್ನಲ್ಲಿ ನೀವೇನು ಮಾಡ್ಬೇಕಂತಂದರೆ, ನೆಕ್ಸ್ಟ್ ಇದೆಲ್ಲ ಆದಮೇಲೆ ಸಂಸತ್ ಟಿ ವಿನಲ್ಲೇ ಡಿಬೇಟ್ ಬರುತ್ತೆ. ಸಂಸತ್ ಟಿ ವಿನಲ್ಲೇ ಪರ್ಸ್ಪೆಕ್ಟಿವ್ ಅಂತೇಳಿ ಒಂದು ಡಿಬೇಟ್ ಇದೆ ನೋಡಿ, ಪರ್ಸ್ಪೆಕ್ಟಿವ್ ಅಂತಿದೆ, ಓಕೆ? ಆಮೇಲೆ AIR-ನಲ್ಲಿ, ಆಲ್ ಇಂಡಿಯಾ ರೇಡಿಯೋನಲ್ಲಿ ಡಿಬೇಟ್ಸ್ ಬರುತ್ತೆ, ಪಾಡ್ಕಾಸ್ಟ್ ಬರುತ್ತೆ, ಓಕೆನಾ? ಅದನ್ನು ಓದಿ. ಆಮೇಲೆ ನ್ಯೂಸನ್ನು ಕೇಳಿ, AIR ನ್ಯೂಸನ್ನು ಕೇಳಿ, ಓಕೆನಾ? ತುಂಬ ಆ್ಯಪ್ ಸಿಗ್ತವೆ, ನ್ಯೂಸನ್ನು ಕೇಳಿ, ಓಕೆನಾ? ನೆಕ್ಸ್ಟ್ ಏನು ಮಾಡಿ, ಆಮೇಲೆ ನೀವು ವೆರಿ ಇಂಪಾರ್ಟೆಂಟ್ ಅಂತಂದರೆ ನೀವು ಪ್ಲೀಸ್ ಜಾಯಿನ್ ಎನಿ ಟೆಸ್ಟ್ ಸೀರೀಸ್, ಓಕೆನಾ? ಟೆಸ್ಟ್ ಸೀರೀಸ್ ಜಾಯಿನ್ ಆಗಲೇಬೇಕು. ಅದರಿಂದ ನೀವು ವೀಕ್ಲಿ ಹೋಗಿ ಟೆಸ್ಟ್ ಬರೀಬೇಕು, ಬರೆದ್ಮೇಲೆ ಬಂದು ಚೆಕ್ ಮಾಡ್ಕೋಬೇಕು. ಅದರಿಂದ ತುಂಬ ನಿಮ್ಮದು ಸ್ಟಡಿಯನ್ನು ಇಂಪ್ರೂವ್ ಮಾಡ್ಕೋಬೋದು. ನೀವು ಎಲ್ಲೆಲ್ಲಿ ಹಾಕಿದ್ದೀರಾ, ಓಕೆನಾ? ಯಾವ ಸಬ್ಜೆಕ್ಟ್ನಲ್ಲಿ ಹಾಕಿದೆ ಅದನ್ನು ನೀವು ಮಾಡಬೇಕಾಗುತ್ತೆ. ಆಮೇಲೆ ಇಷ್ಟು ಆಯ್ತಲ್ಲ, ಇಷ್ಟಾದಮೇಲೆ ನಾವು ಇವಾಗ ಏನು ಮಾಡೋಣ, ಬುಕ್ ಲಿಸ್ಟನ್ನು ನೋಡೋಣ, ಓಕೆನಾ? ಯಾವ್ಯಾವ ಬುಕ್ ಲಿಸ್ಟ್ ನೋಡಿ. ನಿಮ್ಗೆ ಗೊತ್ತಿರೋ ಹಾಗೆ ಸಬ್ಜೆಕ್ಟ್ಸನ್ನು ನಾನು ಹೇಳಿದ್ದೀನಿ ನೋಡಿ, ಈ ಬುಕ್ ಲಿಸ್ಟು. ಆಮೇಲೆ ಹಿಸ್ಟ್ರಿ ಬುಕ್ಸ್ನಲ್ಲಿ ನಮಗೆ ಮಾಡರ್ನ್ ಹಿಸ್ಟ್ರಿ ಬರುತ್ತೆ, ಏನ್ಷಿಯಂಟ್ ಮಿಡಲ್ ಬರುತ್ತೆ. ಏನ್ಷಿಯಂಟು ಮತ್ತು ಮಿಡಲ್ನಲ್ಲಿ ತುಂಬ ಕ್ವಶನ್ ಪ್ರಿಲಿಮ್ಸಲ್ಲಿ ಕೇಳಲ್ಲ, 1 or 2 ಕ್ವಶನ್ಸನ್ನು ಬರ್ಬೋದು, ಓಕೆ? ಮೇ ಬಿ ಬರೋದೇನೆ ಇರ್ಬೋದು, ಓಕೆನಾ? ಅದಕ್ಕೆ ಮಾಡರ್ನ್ ಹಿಸ್ಟ್ರಿನಲ್ಲಿ ಸ್ಪೆಕ್ಟ್ರಮನ್ನು ಓದಿ. ಕ್ವಶನ್ ಜಾಸ್ತಿ ಬರುತ್ತೆ ಮಾಡರ್ನಲ್ಲಿ, ಓಕೆನಾ? ಆಮೇಲೆ ಇಲ್ಲಿದೆ ನೋಡಿ, ರಾಜಿ ಅಹಿರಾರ್ ಇವರು. ಆಮೇಲೆ ಈ ಏನ್ಷಿಯಂಟ್ ಮತ್ತು ಮಿಡಲ್ನಲ್ಲಿ NCERT ಬುಕ್ಸು 6th and 12th ಓದಿದ್ರೆ ಸಾಕು, ಓಕೆನಾ? ಬೇಸಿಕನ್ನು ನೀವು ಡೆವಲಪ್ ಮಾಡ್ಕೋಬೋದು, ಇಷ್ಟು ಓದಿ ಸಾಕು. ಇಲ್ಲ ಬುಕ್ ಓದ್ತಿ ಅಂದರೆ ಬುಕ್ಕಿಗೂ ಇದ್ದಾವೆ, ಸಾಕು ಅಂತ ಅನಿಸುತ್ತೆ, ಓಕೆನಾ? ನೆಕ್ಸ್ಟ್ ಆರ್ಟ್ ಆ್ಯಂಡ್ ಕಲ್ಚರ್ನಲ್ಲೇ ಇಂಟ್ರೊಡಕ್ಷನ್ ಟು ಇಂಡಿಯನ್ ಆರ್ಟ್ NCERT ಕ್ಲಾಸ್ 11 ಒಂದು ಬುಕ್ ಇದೆ. ಈ ಬುಕ್ಕನ್ನು ಓದಿ, ತುಂಬ ಇಂಪಾರ್ಟೆಂಟ್ ಇದೆ, ಇದು ಓದಲೇಬೇಕು ನೀವು. ಆಮೇಲೆ ಒಂದು ಸ್ಟ್ಯಾಂಡರ್ಡ್ ಬುಕ್ಸ್, ನಿತಿನ್ ಸಿಂಘಾನಿಯಾ, ತುಂಬ ಬುಕ್ಸ್ ಇದ್ದಾವೆ,
ಯಾವುದಾದ್ರೂ ಒಂದನ್ನು ಮಟೀರಿಯಲ್ನ ತಗೊಂಡು ಒಂದು ಬುಕ್ಸನ್ನು ತಗೊಂಡು ಪದೇ ಪದೇ ರಿವಿಷನ್ ಮಾಡಿ. ಓಕೆನಾ. ನೆಕ್ಸ್ಟ್ ಜಿಯೋಗ್ರಫಿ ತುಂಬ ಇಂಟ್ರೆಸ್ಟಿಂಗ್ ಇದೆ. ಆ್ಯಂಡ್ ಜಿಯೋಗ್ರಫಿನಲ್ಲಿ NCERT ಕ್ಲಾಸ್ 6 to 12 ಅನ್ನು ಓದಿ. ಓಕೆನಾ. 11 and 12 ಅಂತಂತಾರೆ, ಬಟ್ ನಿಮ್ಗೆ ಕಾನ್ಸೆಪ್ಟು ಬೇಸಿಕ್ ಚೆನ್ನಾಗಿದ್ದರೆ 11 and 12 ಓದಿದ್ರೆ ಸಾಕು. ಅದ್ರ ಜೊತೆಗೆ NCERT ಇದು GC ಲಿಯಾನ್ ಬುಕ್ ಅಂತ ಬರುತ್ತೆ, ತುಂಬ ಇಂಪಾರ್ಟೆಂಟ್ ಬುಕ್ ಇದು. ಓಕೆನಾ. ನಂದು ಜಿಯೋಗ್ರಫಿ ಆಪ್ಷನಲ್ ಆಗಿರೋದ್ರಿಂದ ನಾನು 6 to 10 ಟೈಮ್ಸ್ ಅನ್ನು ಓದಿದ್ದೀನಿ. ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ. ನಂಗೆ ಜಿಯೋಗ್ರಫಿ ತುಂಬ ಇಷ್ಟ, ಅದಕ್ಕೆ ಜಾಸ್ತಿಯನ್ನು ಓದಿದ್ದೀನಿ ನಾನು. ಓಕೆನಾ. ಇದು ಜಿಯೋಗ್ರಫಿ ಆಯಿತು. ಇದ್ರ ಜೊತೆಗೆ ಮತ್ತೆ ನೀವು ಏನು ಮಾಡಬೇಕು, ಕರೆಂಟ್ ಅಫೇರ್ಸ್ ಬಗ್ಗೆ ಸ್ವಲ್ಪ ಅವೇರ್ ಆಗಿರಬೇಕು. ನೀವು ಕರೆಂಟ್ ಅಫೇರ್ಸ್ ಬಗ್ಗೆ ಅವೇರ್ನೆಸ್ ಇರಬೇಕು ನಿಮಗೆ. ಜಿಯೋಗ್ರಫಿನಲ್ಲಿ ಮ್ಯಾಪಿಂಗ್ ಬರುತ್ತೆ. ಓಕೆನಾ. ವರ್ಲ್ಡ್ ಮ್ಯಾಪು ಹೇಳ್ತೀನಿ, ಅದು ನೆಕ್ಸ್ಟ್ ಸ್ಟೆಪ್ನಲ್ಲಿ ಬರ್ತಾ ಒಂದೊಂದನೇ ನಾವು ತಿಳ್ಕೊಳ್ಳೋಣ. ಇಂಡಿಯನ್ ಪಾಲಿಟಿ ಇದೆಲ್ಲ, ಈ ಪಾಲಿಟಿನಲ್ಲಿ ಲಕ್ಷ್ಮೀಕಾಂತ್ ಒಂದು ಸಾಕು. ಇಲ್ಲ ನೀವು ಇನ್ನೊಂದು ಕಾನ್ಸೆಪ್ಟ್ ಕ್ಲಾರಿಟಿ ಇಲ್ಲ ಅಂತಂದರೆ NCERT ಬುಕ್ ಓದಿ. NCERT ಲಕ್ಷ್ಮೀಕಾಂತ್. ಓಕೆ. NCERT ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನೆಟ್ವರ್ಕ್ ಈ ಥರ ಬುಕ್ ಇದೆ, ಚೆನ್ನಾಗಿದೆ ನೋಡಿ, ಅದನ್ನು ಓದಿ. ನೀವು ಕಾನ್ಸೆಪ್ಟ್ ಕ್ಲಾರಿಟಿ ಆದಮೇಲೆ ನೀವು ಲಕ್ಷ್ಮೀಕಾಂತ್ ಸ್ಟಿಕ್ ಆನ್ ಆಗ್ಬೋದು. ಓಕೆನಾ. ನೆಕ್ಸ್ಟ್ ಎಕನಮಿನಲ್ಲೇ ಇದು ಏನಂತಂದರೆ ಕ್ಲಾಸ್ 11th and 12 ಮೈಕ್ರೋ ಎಕನಾಮಿಕ್ಸ್ ಅಂತ ಬುಕ್ ಬರುತ್ತೆ NCERT. ಈ ಬುಕ್ಸು ತುಂಬ ಚೆನ್ನಾಗಿದ್ದಾವೆ, ಎರಡು ಓದಿ ಸಾಕು. ಅದ್ರ ಜೊತೆಗೆ ರಮಣ್ ಶೇಖರ್ನ ಓದಿ. ಓಕೆನಾ. ಇವೆಲ್ಲೇನು ಬಿಗ್ನರ್ ಫ್ರೆಂಡ್ಲಿ ಆಗಿದೆ. ಇದ್ರ ಜೊತೆಗೆ ನಾವು ಒಂದು ಬುಕ್ ಓದಿದೆ, ತುಂಬ ಚೆನ್ನಾಗಿರುತ್ತೆ, ಕಾನ್ಸೆಪ್ಟ್ ಕ್ಲಾರಿಟಿ ಸಿಗುತ್ತೆ. ಯಾವ್ದು ಗೊತ್ತಾ? ಶಂಕರ್ ಗಣೇಶ್ ಅಂತ ತುಂಬ ಒಳ್ಳೆ ಬುಕ್ ಇದೆ. ಶಂಕರ್ ಗಣೇಶ್ ಬುಕ್ ಅಂತ ಕಾನ್ಸೆಪ್ಟ್ ಕ್ಲಾರಿಟಿ ಕೊಡುತ್ತೆ, ಸಖತ್ತಿದೆ. ಕಾನ್ಸೆಪ್ಟ್ ಕ್ಲಾರಿಟಿಗೋಸ್ಕರ ಈ ಬುಕ್ಕನ್ನು ಓದಿದ್ದೀನಿ, ಚೆನ್ನಾಗಿದೆ ನೋಡಿ, ಇದೊಂದು ಬೇಕಾದ್ರೆ ನೋಡಿ. ಆಮೇಲೆ ಎಕನಮಿಯ ನಾವು ಕರೆಂಟ್ ಅಫೇರ್ಸ್ ಅವೇರ್ ಆಗಲೇಬೇಕು. ಡೈಲಿ ನ್ಯೂಸ್ ಪೇಪರ್ನಲ್ಲಿ ಅಪ್ಡೇಟ್ ಆಗ್ತಾನೆ ಇರಬೇಕು. ಓಕೆನಾ. ಹೊಸ ಟರ್ಮ್ಗಳು ಬರುತ್ತೆ, ಹೊಸ ವರ್ಡ್ ಬಂದರೆ ನೀವು ಅದ್ರ ಬಗ್ಗೆ ಅವೇರ್ ಆಗಿರಬೇಕು. ನೆಕ್ಸ್ಟ್ ಬರುತ್ತೆ ಎನ್ವೈರ್ಮೆಂಟು. ಈ ಎನ್ವೈರ್ಮೆಂಟಲ್ಲೇ PM ಎನ್ವೈರ್ಮೆಂಟ್ ಬುಕ್ಕು ಏನೇನೋ ತುಂಬ ಇದೆ. ನನಗೆ ಶಂಕರ್ ಐಎಸ್ ಒಂದು ಸಾಕು ಅನಿಸುತ್ತೆ, ನಾನು ಓದಿದ್ದೀನಿ. ಶಂಕರ್ ಐಎಸ್ ಅನ್ನು ಓದಿ, ಇದು ತುಂಬ ಚೆನ್ನಾಗಿದೆ. ಆಮೇಲೆ ಕರೆಂಟ್ ಅಫೇರ್ಸ್ ಕೂಡ ಸ್ವಲ್ಪ ಅವೇರ್ ಆಗಿರಬೇಕು. ಓಕೆನಾ. ನೆಕ್ಸ್ಟ್ ಸೈನ್ಸ್ ಆ್ಯಂಡ್ ಟೆಕ್ನಲ್ಲಿ NCERT ಕ್ಲಾಸ್ 6th and 10th ಓದಬೇಕು. ಓಕೆನಾ. ಇದು ಓದ್ಮೇಲೆ ಈ ಕರೆಂಟ್ ಅಫೇರ್ಸು ಅಪ್ಡೇಟ್ ಇರಬೇಕು. ಅದ್ರ ಜೊತೆಗೆ ಯಾವುದಾದ್ರೂ ಒಂದು ನೋಟ್ಸನ್ನು, ಇನ್ಸ್ಟಿಟ್ಯೂಷನ್ ನೋಟ್ಸನ್ನು, ಇದು ಸೈನ್ಸ್ ಆ್ಯಂಡ್ ಟೆಕ್ ಬರುತ್ತಲ್ಲ, ಯಾವುದಾದ್ರೂ ಒಂದು ನೋಟ್ಸನ್ನು ಓದಿ. ನಾನು ನೇಮ್ ಹೇಳಲ್ಲ, ಬೇಕಾದ್ರೆ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ, ವಿಷನ್ ಆಗಿರ್ಬೋದು, NCERT ಆಗಿರ್ಬೋದು, ಎನಿಥಿಂಗ್ ಯು ಕ್ಯಾನ್ ರೀಡ್ ಎನಿವನ್. ಓಕೆ. ನೆಕ್ಸ್ಟು ಇದನ್ನು ಸೈನ್ಸ್ ಆ್ಯಂಡ್ ಟೆಕ್ ಆಯಿತು, ಬುಕ್ ಲಿಸ್ಟನ್ನು ಆಯಿತಾ. ಇವಾಗ ನೀವು ಇಷ್ಟು ಹೋದ್ಮೇಲೆ ನೆಕ್ಸ್ಟ್ ಡೈಲಿ ನೀವು MCQ ಆಮೇಲೆ ಡಿಬೇಟು ಇವೆಲ್ಲ ಓದಬೇಕು. ಡಿಬೇಟ್ ಯಾಕೆ ಮಾಡಬೇಕು ಅಂತಂದರೆ ನಿಮಗೆ ಇಂಟರ್ವ್ಯೂನಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಓಕೆನಾ. ಡಿಬೇಟ್ ಯಾಕೆ ಕೇಳಬೇಕಂದ್ರೆ ಅದಕ್ಕೆ ಡಿಸಿಷನ್ ಮೇಕಿಂಗ್, ಪ್ರಾಬ್ಲಮ್ ಸಾಲ್ವಿಂಗು ತುಂಬ ಹೆಲ್ಪ್ ಆಗುತ್ತೆ. essay ರೈಟಿಂಗು ಹೆಲ್ಪ್ ಆಗುತ್ತೆ. ಓಕೆನಾ. essay ರೈಟಿಂಗು ಹೆಲ್ಪ್ ಆಗುತ್ತೆ. ಇಷ್ಟೋದ್ಮೇಲೆ ನಾವು ನೆಕ್ಸ್ಟ್ ಲೆಕ್ಚರ್ನಲ್ಲಿ ಮತ್ತು ತುಂಬ ಇಂಟ್ರೆಸ್ಟಿಂಗ್ ಟಾಪಿಕನ್ನು, ನನ್ನ ಲೆಕ್ಚರ್ಸ್ನಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿ ಏನಂತಂದರೆ ಕ್ಲಿಯರಾಗಿ ಒಂದು ಸ್ಟೆಪ್ ಬೈ ಸ್ಟೆಪ್ಪನ್ನು ಹೇಳ್ಕೊತಾ ಹೋಗ್ತೇನೆ. ನೆಕ್ಸ್ಟು ಯು ಕ್ಯಾನ್ ಗೋ ಥ್ರೂ ಆಲ್ ದ ಲೆಕ್ಚರ್ಸ್. ಓಕೆ, ಥ್ಯಾಂಕ್ ಯು.